ಹಲೋ ನಮಸ್ಕಾರ ವೀಕ್ಷಕರೇ. ಇವತ್ತು ನನ್ನ ಸ್ನೇಹಿತರಿಗೋಸ್ಕರ ಅರ್ಜೆಂಟಾಗಿ ಸಾಂಬಾರು ಮಾಡಬೇಕಾಗಿತ್ತು. ಸೊ ಹಾಗಾಗಿ ಅವರಿಗೆ ಕೈಗೊಜ್ಜು ಅನ್ನೋ ಒಂದು ಪದಾರ್ಥವನ್ನು ಅನ್ನದ ಜೊತೆ ತಿನ್ನಲಿಕ್ಕೆ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಈ ಕೈಗೊಜ್ಜು ಮಾಡಲಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಟೊಮೊಟೊ ಹಣ್ಣು, ಹಸಿಮೆಣಸಿನ್ಕಾಯಿ ಇದ್ದರೆ ತುಂಬ ಒಳ್ಳೆಯದು. ನನ್ನ ಹತ್ರ ಹಸಿಮೆಣಸಿನ್ಕಾಯಿ ಸದ್ಯಕ್ಕಿಲ್ಲ, ಹಾಗಾಗಿ ಒಣಮೆಣಸಿನ್ಕಾಯಿ ನಾನು ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಾದರೆ ಕೊತ್ತಂಬರಿ ಸೊಪ್ಪು. ಸೊ ಇದಿಷ್ಟನ್ನು ಕ್ಲೀನಾಗಿ ತೊಳೆದಿಟ್ಕೊಂಡು ಯಾವುದಾದ್ರು ಬಟ್ಲು ಅಥವಾ ಈ ರೀತಿಯ ಒಂದು ಬಾಣಲಿಯಲ್ಲಿ ಟೊಮೊಟೊ ಹಣ್ಣು ಫಸ್ಟ್ ಹಾಕ್ಕೊಂಡು ಒಂದೊಂದನ್ನೇ ಕ್ಲೀನಾಗಿ ಈ ರೀತಿ ಚೆನ್ನಾಗಿ ಕ್ಯೂಚ್ಬೇಕು. ಈ ರೀತಿ ಯಾರಿಗೂ ತೋರಿಸ್ಲಿಕ್ಕೆ ಹೋಗ್ಬಿಡಿ, ಆಯಿತಾ? ಯಾಕೆಂದರೆ ಯಾರಾದಕ್ಕೆ ಈ ಥರ ಕ್ಯೂಚಿದ್ನ ನೋಡಿದ್ರೆ ಊಟ ಮಾಡಲ್ಲ. ಹಾಗಾಗಿ ನೀವು ಆದಷ್ಟು ಕಿಚನಲ್ಲೇ ಅಥವಾ ಎಲ್ಲಾದರೂ ಒಬ್ಬರೇ ಕೂತ್ಕೊಂಡು ಕ್ಲೀನಾಗಿ ಈ ರೀತಿ ರೆಡಿ ಮಾಡ್ಕೊಳ್ಳಿ. ಇದು ರುಚಿಗೆ ತಕ್ಕಂಗೆ ಉಪ್ಪು, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇವತ್ತು ನಾನು ಮೆಣಸಿನ್ಕಾಯಿ ಆಲ್ಮೋಸ್ಟ್ ಒಂದು 4-5 ತೊಗೊಂಡಿದ್ದೀನಿ. ಏನಕ್ಕೆ ಈ ಮೆಣಸಿನ್ಕಾಯಲ್ಲಿ ಜಾಸ್ತಿ ಖಾರ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ರುಚಿಗೋಸ್ಕರ. ಸೊ ನಾನು ಕಿವುಚ್ಕೊತಾ ಇದ್ದೀನಿ ಎಲ್ಲ ಟೊಮೊಟೊ ಹಣ್ಣು ಸ್ವಲ್ಪ ಮೃದು ಇರೋದನ್ನ ಮೆತ್ತಿಗೆ ಮುಟ್ಟಿದಾಗ ಮೆತ್ತಿಗಿರುತ್ತೆ ಅಂತ ಟೊಮೊಟೊ ಹಣ್ಣು ತೊಗೊಂಡ್ರೆ ಈ ರೀತಿ ಕಿವುಚ್ಲಿಕ್ಕೆ ಈ ಥರ ಜ್ಯೂಸ್ ಥರ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಬಟ್ ನಾನು ತೊಗೊಂಡಿರೋದು ಸ್ವಲ್ಪ ಗಟ್ಟಿ ಇರೋ ಟೊಮೊಟೊ ಹಣ್ಣು. ಸೊ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಅದನ್ನು ಬೇಕಾಗಿದೆ. ಸೊ ಇವಾಗ ನಾನು ಮೆಣಸಿನ್ಕಾಯಿಗಳನ್ನ ತೊಗೊತಾ ಇದ್ದೀನಿ. ಮೆಣಸಿನ್ಕಾಯಿನ ಈ ಟೊಮೊಟೊ ಹಣ್ಣು ಗೊಜ್ಜಿನ ಜೊತೆ ಈ ರೀತಿ ಕ್ಯೂಚ್ಕೊಬೇಕಾಗತ್ತೆ. ಅಂದರೆ ಸ್ವಲ್ಪ ಹಿಂಗೆ ಕಟ್ ಮಾಡಿಕೊಂಡು ಟೊಮೊಟೊ ಹಣ್ಣಿನ ಜ್ಯೂಸಿನ ಜೊತೆ ಆದಷ್ಟು ಮಿಕ್ಸ್ ಆಗಬೇಕದು. ಅಷ್ಟು ಚೆನ್ನಾಗಿ ಇದನ್ನು ಈ ರೀತಿ ಸಣ್ಣಗೆ ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಪುಡಿ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಊಟ ಮಾಡಬೇಕಾದ್ರೆ ಅದು ಸಿಕ್ಕಿದ್ರೆ ಎಲ್ಲ ಸೈಡಿಗೆ ಇಟ್ಕೊಳ್ತಾರೆ. ಆ್ಯಕ್ಚುಲಿ ಈ ಟೊಮೊಟೊ ಹಣ್ಣು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪಾಗಲಿ ಅವೆಲ್ಲ ಒಟ್ಟಿಗೆ ತಿನ್ನಬೇಕು ಅನ್ನೋ ಜೊತೆ, ಆವಾಗಲೇ ಅದರದ್ದು ಟೇಸ್ಟು. ಯಾರಿಗೆ ತುಂಬ ಖಾರ ಸಹಿಸೋಕ್ಕಾಗಲ್ಲ ಅವ್ರು ದಯಮಾಡಿ ಇದನ್ನು ಸೈಡಿಗೆ ಇಟ್ಬಿಡಿ. ಇದು ಮೆಣಸಿನ್ಕಾಯಿನ ಯಾಕೆಂದರೆ ತಿನ್ನೋಕೆ ಹೋಗ್ಬಿಡಿ. ಕೆಲಸಕ್ಕೆ ಆಮೇಲೆ ಎದೆ ಉರಿ ಆಗೋದು, ಗಂಟಲು ಉರಿ ಆಗೋದು, ಖಾರನ ತಡ್ಕೊಳಕ್ಕಾಗದೇ ಇರೋದು, ಆ ರೀತಿ ಎಲ್ಲ ಆಗ್ತದೆ. ಸೊ ಖಾರ ಯಾರಿಗೆ ಅಭ್ಯಾಸ ಇರುತ್ತೆ ಅವ್ರು ಬೇಕಾದರೆ ಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು, ಅನ್ನ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ತಿನ್ಬೋದು. ಸೊ ಈಗ ಆದಷ್ಟು ಸಣ್ಣ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಈಗ ನಾನು ಮಾಡ್ತಿರೋ ಈ ಗೊಜ್ಜು ಇಬ್ಬರಿಗೆ ನಾನು ಸರ್ವ್ ಮಾಡಬೇಕಾಗಿದೆ. ಸೊ ಹಾಗಾಗಿ ಇದು ಸಾಕಾಗಲಿಕ್ಕಿಲ್ಲ. ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಏನಕ್ಕಂದರೆ ಇಬ್ಬರು ಸರ್ವ್ ಮಾಡಬೇಕಲ್ಲ. ಸೊ ಹಾಗಾಗಿ ಇಬ್ಬರಿಗೂ ಸಾಕಾಗಲಿಕ್ಕಿಲ್ಲ. ಹಾಗಾಗಿ ನಾನು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಕೊತ್ತಂಬರಿ ಸೊಪ್ಪು ಕೂಡ ಇದೆ ನನ್ನ ಹತ್ರ. ಸೊ ಅದನ್ನು ಕೂಡ ಸ್ವಲ್ಪ ಟೇಸ್ಟಿಗೆ ಸಿಗೋ ಹಾಗೆ ಆ್ಯಕ್ಚುಲಿ ಈ ಒಂದು ಕಲೆ ನನಗೆ ನನ್ನ ತಾಯಿಯಿಂದ ಬಳುವಳಿಯಾಗಿತ್ತು. ಸೊ ನನಗೆ ಯಾವಾಗ ತುಂಬ ಹಸುವಾದಾಗ ನಾನು ಏನು ಮಾಡ್ತೀನಿ, ನಮ್ಮ ತಾಯಿ ಹತ್ರ ಕೇಳ್ಕೊಂಡಾಗ ಈ ಒಂದು ಕೈಗೊಜ್ಜನ್ನ ಮಾಡ್ಕೊಂಡು ತುಂಬ ಇಷ್ಟಪಟ್ಟು ತಿಂತಾಯಿದ್ದೆ. ಬಟ್ ಏನು ನಾವಾಗೇ ಮಾಡ್ಕೊಬೇಕಾದ್ರೆ ಸ್ವಲ್ಪ ಲೇಜಿ ಬರ್ತದೆ. ಸೊ ಇವಾಗ ನಾನು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಸೇರಿಸಿ ಮಿಕ್ಸ್ ಮಾಡೋದು. ಸೊ ಇವಾಗ ನಾನು ಮೊದಲೇ ಹೇಳ್ದಾಗೆ ಈಗ ಒಂದು ಸ್ವಲ್ಪ ಇದರಲ್ಲಿ ಜ್ಯೂಸ್ ಕಡಿಮೆ ಆಗಿರೋದ್ರಿಂದ ಒಂದು ಸ್ವಲ್ಪ ನೀರು ಹಾಕೊತೇನೆ. ನೀವು ಈ ರೀತಿ ಕ್ಯೂಚ್ ಆದಮೇಲೆ ಒಮ್ಮೆ ಟೇಸ್ಟ್ ನೋಡಿ. ಏನಕ್ಕೆ ಅಂತಂದರೆ ಕೆಲಸದ ತುಂಬ ಜಾಸ್ತಿ ಸ್ಮ್ಯಾಶ್ ಮಾಡಿಲ್ಲ ಅಂತಂದರೆ ಸ್ವಲ್ಪ ನೀರು ಥರ ಆಗುತ್ತೆ. ನೀರು ಜಾಸ್ತಿ ಹಾಕ್ಕೊಂಡಾಗ ಅದಕ್ಕೆ ಉಪ್ಪು, ಹುಳಿ, ಖಾರ 3 ಕೂಡ ಸರಿಯಾದ ಸಮದಲ್ಲಿ ಇದ್ದಾಗ ಮಾತ್ರ ಒಳ್ಳೆ ರುಚಿ ಕೊಡುತ್ತೆ. ಸೊ ಹಾಗಾಗಿ ಒಂದು ಸತಿ ಟೇಸ್ಟ್ ನೋಡಿ. ಸೊ ಇವಾಗ ನಮ್ಮ ಕೈಗೊಜ್ಜು ರೆಡಿಯಾಗಿದೆ. ನನ್ನ ಸ್ನೇಹಿತರಿಗೆ ಇಬ್ಬರಿಗೆ ಇದನ್ನು ನಾನು ಆರಾಮಾಗಿ ಸರ್ವ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.